ಅವರು ಮಾತನಾಡದೆ ನಿಮ್ಮನ್ನು ನಗಿಸುತ್ತಾರೆ. ಅವರ ಅಜಾಗರೂಕತನವೇ ಅವರ ಅದ್ಭುತತೆಯಾಗಿದೆ. ಆದರೆ ಮಿಸ್ಟರ್ ಬೀನ್ ಹಿಂದೆ ಇರುವ ವ್ಯಕ್ತಿಯ ಕಥೆ ನಿಮಗೆ ಗೊತ್ತಾ? ಇದು ರೋವನ್ ಅಟ್ಕಿನ್ಸನ್ ಅವರ ಪ್ರೇರಣಾದಾಯಕ ಕಥೆಯಾಗಿದೆ. ರೋವನ್ ಅಟ್ಕಿನ್ಸನ್ 1955ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದರು. ಅವರು ಹೆಚ್ಚು ಮಾತುಕತೆ ಆಡದ ನಿಧಾನವಾದ ಹುಡುಗ. ಅವರಿಗೆ ಗಂಟಲು ತೊಳೆಲಿಕೆಯಿಂದ ಸ್ಟಮ್ಮರ್ ಸಮಸ್ಯೆ ಇತ್ತು. ಅವರು ಸಾಮಾನ್ಯ ನಗಿಸುವ ವ್ಯಕ್ತಿಯಂತೆ ಇರಲಿಲ್ಲ. ಅವರು ಶಾಂತ ಹಾಗೂ ಶಬ್ದರಹಿತ, ಆದರೆ ಬಹುದೊಡ್ಡ ಪ್ರತಿಭೆ. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ಮಾಸ್ಟರ್ ಪದವಿಯನ್ನು ಪಡೆದಿದ್ದರು. ಆದರೆ ಅವರ ಹೃದಯದಲ್ಲಿ ಇದ್ದಿದ್ದು ನಗೆಯ ಕಲೆ. ಕಾಮಿಡಿ ಶೋಗಳಲ್ಲಿ ನಟಿಸುತ್ತಾ ಆರಂಭಿಸಿದರು. ಮಾತನಾಡಲು ಕಷ್ಟ, ಆದ್ದರಿಂದ ಅವರು ಮುಖವಾಡ ಬಳಸಿ ಅಭಿನಯ, ಮೈಚಲನೆ. ಅಲ್ಲಿಂದ ಮಿಸ್ಟರ್ ಬೀನ್ ಹುಟ್ಟಿದ್ದು. ಮಿಸ್ಟರ್ ಬೀನ್ ಜಾಗತಿಕ ತಾರೆಯಾದರು. ಯಾವ ಭಾಷೆಯವರಾಗಿದ್ದರೂ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದಾಗಿತ್ತು. ಟಿವಿಯಿಂದ ಸಿನಿಮಾದವರೆಗೆ ರೋವನ್ ತಮ್ಮ ದುರ್ಬಲತೆಯನ್ನು ಶಕ್ತಿಯನ್ನಾಗಿ ಬದಲಾಯಿಸಿದರು. ಅವರು ಈ ಜಗತ್ತಿಗೆ ತೋರಿಸಿದರು, ನಿಮ್ಮ ಧ್ವನಿ ಇಲ್ಲದಿದ್ದರೂ ಜಗತ್ತು ಕೇಳಬಹುದು, ನೀವು ಶಬ್ದ ಮಾಡದಿದ್ದರೂ ಗುರುತಿಸಬಹುದು. ರೋವನ್ ಅಟ್ಕಿನ್ಸನ್ ಜಗತ್ತನ್ನು ನಗಿಸಿದರು ತಮ್ಮದೇ ಆದ ರೀತಿಯಲ್ಲಿ. ನೀವು ಎಂದಾದರೂ ನಾನು ಈ ಲೋಕಕ್ಕೆ ಸೇರಲ್ಲ ಎಂದು ಅನಿಸಿದರೆ ಮಿಸ್ಟರ್ ಬೀನ್ ಅನ್ನು ನೆನಪಿಸಿಕೊಳ್ಳಿ. ನಿಮ್ಮ ವೈಶಿಷ್ಟ್ಯತೆಗಳೇ ನಿಮ್ಮ ಶಕ್ತಿಯಾಗಬಹುದು. ನಿಮ್ಮನ್ನು ನೀವು ನಂಬಿ. ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. The path you must tread to new life will not be easy.